ಬಂದ್ರೆ ನಿಮ್ಗೆ ಯಾವ್ದಾರ ಒಂದು ಡಾಕ್ಯುಮೆಂಟ್ಗಳು ಇರ್ತಾವ್ರಿ ಸಾಹಿತ್ಯ ಬೇಡ ಮೊದಲಲ್ರಿ ನೀವು ಅಲ್ಲಿ ಇರ್ರಿ ಹೊರಗೆ ಇರ್ರಿ ಒಳಗೆ ಬರ್ಬಿಟ್ರಿ ಅಲ್ಲೇ ಇರ್ರಿ ನೀವು ಬರೀ ಇನ್ನೊಂದು 8 ದಿವಸ ಬಿಟ್ಟು ಬರೀ ಅಂತ ಹೇಳ್ತಾರೆ. ನಾವು ಬಂದು ಅಡ್ಡಾಡಲ್ಲ ಒಂದು ತಿಂಗಳ ತನ ಅಡ್ಡಾಡಿವ್ರಿ ಬಟ್ ಏನಿಲ್ಲ ನಾವು ಬಂದಡಿ ಅಲ್ಲಿ ಹೊರಗಿರಂತ. ಯಾಕೆ ಹೊರಗಿರಂತ ನಿಮ್ಗೆ ಏನನ್ರಿ ನೀವು ಒಳಗೆ ಬರ್ಬೇಡ್ರಿ ಅಲ್ಲಿ ಇರ್ರಿ ಎಲ್ಲಿಂದ ಬಾಗಿಲ ಇಟ್ಟು ಇಲ್ಲಿ ಟೇಬಲ್ ತೆಗೀರಿ ಈಚೆ ಬರ್ಬೇಡ್ರಿ ಒಳಗಂತ. ಯಾವ ಊರು ನಿಮ್ಮದು? ನಮ್ದು ನಾಗೇಶ್ ಹಳ್ಳಿ. ನಿಮ್ಮ ಹೆಸರು? ನಾಗಪ್ಪ. ನಿಮ್ಮ ಹೆಸರು? ಎಷ್ಟು ದಿನ ಸರ್ ಅಲ್ಲೇ ಅಡ್ಡಾಡಕ್ಕಿಲ್ಲ? ಅಲ್ಲೇ ಒಂದು ತಿಂಗಳ ಮೇಲೆ ಆತ್ರಿ. ತಿಂಗಳ ಮೇಲೆ ಆದ್ರಿ ನಾವು ಕೇಳಂಗಲ್ಲ ಬರೀ ಇವತ್ತು ಬಾ ನಾಳೆ ಬಾ ಒಂದು ಯಾವ ಕೆಲಸ ಇಲ್ಲ ನಾವು ಬಂದಡಿ ಹೊರಗೋರಿ ನೀವು ಇಲ್ಲಿ ಬರ್ಬೇಡ್ರಿ ಹೊರಗಿಂದ್ರಿ ಅಂತ. ADLR ಆಫೀಸಿಗೆ ಮತ್ತು ತಹಸೀಲ್ದಾರ್ ಕಚೇರಿಗೆ ನಮ್ಮ ಜಮೀನು ಸ್ವಾಧೀನ ಮಾಡಿಕೊಂಡಿರ್ತಕ್ಕಂಥದ್ರ ಬಗ್ಗೆ ಮತ್ತು ಈ ಹಿಂದೆ ಆಶ್ರಯ ನಿವೇಶನಕ್ಕೆ ನೀಡಿರ್ತಕ್ಕಂಥ ಭೂಮಿಯ ಬಗ್ಗೆ ಮತ್ತು ಕಂದಾಯ ಗ್ರಾಮಗಳಂತ ಹೇಳಿ ಘೋಷಣೆ ಮಾಡಿರ್ತಕ್ಕಂಥ ವಿಷಯದ ಬಗ್ಗೆ ಕಳೆದ 1 ತಿಂಗಳಿಂದ ತಹಸೀಲ್ ಆಫೀಸ್ ಕಚೇರಿಗೆ ಅದರ ಮಾಹಿತಿಗಾಗಿ ನಾನು ಓಡಾಡ್ತಾ ಇದ್ದೇನೆ. ಇಲ್ಲಿವರೆಗಾದರೂ ADLR ಆಗಿರಲಿ ಅಥವಾ ತಹಸೀಲ್ದಾರ್ ಆಗಿರಲಿ ಯಾವುದೇ ರೀತಿಯಿಂದ ದಾಖಲಾತಿಗಳನ್ನು ಸರಿಯಾದ ರೀತಿಯಿಂದ ನೀಡ್ತಾ ಇಲ್ಲ. ಇವತ್ತು ದಾಖಲಾತಿಗಳು ADLR ಅವ್ರನ್ನ ಕೇಳಿದರೆ ತಹಸೀಲ್ದಾರ್ ಹತ್ರ ಹೋಗ್ರಿ, ತಹಸೀಲ್ದಾರ್ ಹತ್ರ ಹೋದರೆ ರೆಕಾರ್ಡ್ ರೂಮಲ್ಲಿ ಕೇಳ್ರಿ, ರೆಕಾರ್ಡ್ ರೂಮಲ್ಲಿ ಹೋದರೆ ಭೂಮಿ ಕೇಂದ್ರದಲ್ಲಿ ಕೇಳ್ರಿ, ಭೂಮಿ ಕೇಂದ್ರದಲ್ಲಿ ಕೇಳಿದ್ರೆ ಇದು ನಮಗೆ ಬರೋದಿಲ್ಲ, ADLR ಸರ್ವೇದರ್ನ ಕೇಳಬೇಕು, ಅವ್ರನ್ನ ಕೇಳ್ರಿ ಅಂತ ಹೇಳ್ತಾರೆ. ಇವರೆಲ್ಲರನ್ನೂ ಮುಗಿದ್ರೆ ಇಲ್ಲ ಯಾರಾದರೂ ಒಬ್ಬರನ್ನ ಪ್ರೈವೇಟ್ ಸರ್ವೇದರ್ನ ಹುಡುಕ್ರಿ ಅಂದರೆ ನಿಮಗೆ ಮಾಹಿತಿ ಕೊಡ್ತಾರೆ, ಇಲ್ಲಾಂದ್ರೆ ಕೊಪ್ಪಳದಲ್ಲಿ ಮಾಹಿತಿ ಸಿಗೋದೇ ಇಲ್ಲ ಅಂತಕ್ಕಂಥ ಒಂದು ವಿಷಯವನ್ನು ನಮ್ಮ ತಹಸೀಲ್ದಾರ್ ಕಚೇರಿಯಲ್ಲಿ ಹೇಳ್ತಾ ಇದ್ದಾರೆ. ನಾನು ತಮಗೆ ಹೇಳೋದು ಉದ್ದೇಶ ಇಷ್ಟೇ, ಈ ರಾಜ್ಯದ ಸರ್ಕಾರದ ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಇವತ್ತು ರಾಜ್ಯದ ಉದ್ದಗಲಕ್ಕೂ ತಾವು ಮಾಧ್ಯಮದ ಮುಂದೆ ಹೇಳಿಕೆ ಕೊಡ್ತಾರೆ, ನಮ್ಮ ಸರ್ಕಾರ ಇವತ್ತು ಜನರ ಪರವಾಗಿದೆ, ನಮ್ಮ ಸರ್ಕಾರ ರೈತರ ಮನೆ ಬಾಗಿಲಿಗೆ ಹೋಗಿ ಭೂ ದಾಖಲೆಗಳನ್ನು ಒದಗಿಸ್ತೇವೆ, ನಮ್ಮ ಸರ್ಕಾರ ನಮ್ಮ ಅಧಿಕಾರಿಗಳು ಏನು ಕಂದಾಯ ಗ್ರಾಮಗಳಿಗೆ ಮನೆಗೆ ಹೋಗಿ ಹಕ್ಕುಪತ್ರಗಳನ್ನು ಕೊಡ್ತೇವೆ ಅಂತೇಳಿ ನಮ್ಮ ಕಂದಾಯ ಮಂತ್ರಿಗಳು ಕೃಷ್ಣ ಬೈರೇಗೌಡರು ವಿಧಾನಸೌಧದಲ್ಲಿ ಕೂತ್ಕೊಂಡು ಬೊಬ್ಬೆ ಹೊಡಿತಾ ಇದ್ದಾರಲ್ಲ. ಇವತ್ತು ನಾನು ನಿಮ್ಮ ಮುಖಾಂತರ ಕೇಳ್ತೇನೆ, ಯಾವ ಉದ್ದೇಶಕ್ಕೋಸ್ಕರ ನೀವು ಈ ರೀತಿ ನಿಮ್ಮ ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟು ನೀವು ಸುಮ್ಮನೆ ಜನರ ಮುಂದೆ ತಲೆ ತೆಗೆಸ್ತಕ್ಕಂಥ ಕೆಲಸ ಮಾಡ್ತೀರಿ. ಕಳೆದ 1 ತಿಂಗಳಿಂದ ನಾನು ದಾಖಲಾತಿಗಳಿಗೋಸ್ಕರ ಇವತ್ತು ತಹಸೀಲ್ದಾರ್ ಕಚೇರಿಗೆ ಓಡಾಡ್ತಾ ಇದ್ದೀನಿ. ಇಲ್ಲಿವರೆಗಾದರೂ ಒಂದು ದಾಖಲಾತಿಯನ್ನು ಕೊಡ್ತಾ ಇಲ್ಲ. ಇವತ್ತು ದ್ಯಾಮವ್ವ ರಿಜಿಯನ್ ಅಂತಕ್ಕಂಥ ನಮ್ಮ ಅಜ್ಜಿ ಹೆಸರಲ್ಲಿ ನಾವು ಇವತ್ತು 3 ಎಕರೆ 10 ಗುಂಟೆ ಭೂಮಿಯನ್ನು 2012ರಲ್ಲಿ ಸ್ವಾಧೀನ ಖರೀದಿ ಮಾಡ್ತೀರಿ. ಅದು ಉಳಿದಂಥ 32 ಗುಂಟೆ ಒಂದು ಸರ್ವೆ ನಂಬರ್ನಲ್ಲಿ 16 ಗುಂಟೆ ಉಳಿತೈತಿ, ಇನ್ನೊಂದು ಸರ್ವೆ ನಂಬರ್ನಲ್ಲಿ 16 ಗುಂಟೆ ಉಳಿತೈತಿ, 32 ಗುಂಟೆ ಜಮೀನು. ಇದ್ರ ಬಗ್ಗೆ ಮಾಹಿತಿ ಕೇಳಿದ್ರೆ ಇಲ್ಲ ನಾವು ಇದ್ದಾಗ ಮಾಡಿಲ್ಲ, ಇದನ್ನು ಅವರು ಇದ್ದಾಗ ಕೇಳಬೇಕಂತೇಳಿ ADLR ಅವರು ಹೇಳ್ತಾರೆ. ತಹಸೀಲ್ದಾರ್ ಅವರು ಹೇಳಿದರೆ ನಾವು ಬಿಸಿ ಶೆಡ್ಯೂಲಲ್ಲಿ ಇರ್ತೀವಿ, ನಿಮ್ಮದೇ ನೋಡ್ಕೊಂತ ಕೊಡ್ಬೇಕಂತ ತಹಸೀಲ್ದಾರ್ ಕಚೇರಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ನಾವು ಯಾರನ್ನ ಮಾಹಿತಿ ಕೇಳಬೇಕು? ಇಲ್ಲಿದೆ ಈ 32 ಗುಂಟೆ ಜಮೀನನ್ನು ಈಗ ನಾವು ಹೋಗಿ ನಮ್ಮ ನಗರಸಭೆಯಲ್ಲಿ ಕೇಳಿದರೆ ಇಲ್ಲ ಈಗಾಗಲೇ ಆ ಸರ್ವೆ ನಂಬರ್ನಲ್ಲಿ ನಾವು ನಿವೇಶನದ ಸಂಖ್ಯೆಗಳನ್ನು KJP ಮಾಡಿ ಮ್ಯಾಪ್ಗಳನ್ನು ಮಾಡಿದ್ದೀವಿ, ಆ ಲ್ಯಾಂಡ್ ನಿಮಗೆ ಕೊಡೋಕ್ಕಾಗೋದಿಲ್ಲ ಅಂತ ನಗರಸಭೆಯಲ್ಲಿ ಹೇಳ್ತಾರೆ. ಈ ನಗರಸಭೆ, ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ADLR ಆಫೀಸು, ತಹಸೀಲ್ದಾರ್ ಕಚೇರಿ ಇವರೆಲ್ಲರೂ ಏನಂತಂದರೆ ಕಂದಾಯ ಇಲಾಖೆ ತಲೆ ತಗ್ಗಿಸುವಂಥ ಕೆಲಸವನ್ನು ಇವತ್ತು ಕೊಪ್ಪಳದಲ್ಲಿ ಮಾಡ್ತಾ ಇದ್ದಾರೆ. ನಾನು ಮಂತ್ರಿಗಳಿಗೆ ಇಷ್ಟೇ ಹೇಳ್ತೀನಿ, ತಾವು ಏನು ಡಿಜಿಟಲೀಕರಣ ಮಾಡಿ ಇವತ್ತು ಜನರಿಗೆ 2 ರೂಪಾಯಿ ಜೆರಾಕ್ಸನ್ನು 25 ರೂಪಾಯಿಗೆ ಇವತ್ತು ಅಪ್ಲೈ ಮಾಡಿ ಒಬ್ಬೊಬ್ಬರಿಗೆ 25 ರೂಪಾಯಿ ತುಂಬಿಸ್ಕೊಂಡು ಜನರಿಗೆ ಕೊಡೋದಲ್ಲ ಸ್ವಾಮಿ. ನೀವೇನು ಅಧಿಕಾರಿಗಳನ್ನು ಮನೆ ಬಾಗಿಲಿಗೆ ಕಳಿಸ್ತೀನಿ ಅಂತ ಹೇಳಿದ್ದೀರಿ, ಕೊಪ್ಪಳದಲ್ಲಿ ಇದೇನಾ ನೀವು ಕಳಿಸಿದ್ದು? ಕೊಪ್ಪಳದಲ್ಲಿ ಭೂ ದಾಖಲೆಗಳನ್ನು ಇದೇನಾ ನೀವು ಕೊಡ್ತಾ ಇರೋದು? ಯಾವ ಉದ್ದೇಶಕ್ಕೋಸ್ಕರ ಇವರೆಲ್ಲ ಸರ್ಕಾರಿ ನೌಕರಿ ಮಾಡ್ತಾ ಇದ್ದಾರೆ? ಈಗ 1 ತಿಂಗಳಿಂದ ನಾನು ಈ ಕಚೇರಿಗೆ ಅಲೆದಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಈ ಕಚೇರಿಗೆ ಬರೋದೇ ಇಲ್ಲ. ಈ ಬಂದು ಕೇಳಿದರೆ ಎಲ್ಲರೂ ಇಲ್ಲೆಲ್ಲ ಪರಿಚಯಸ್ಥರು ಏನು ಹೇಳ್ತಾರೆ, ನೀವು ಯಾಕೆ ಇಲ್ಲಿ ಬಂದ್ರಿ ಅಂತ ಕೇಳ್ತಾರೆ. ನಾವು ಇಲ್ಲ ನಮ್ಮದೊಂದು ಭೂಮಿ ಹೋಗಿತ್ತು, ನಮ್ಗೆ ಅದು ಸ್ವಲ್ಪ ಸರಿಯಾಗಿ ಮಾಹಿತಿ ಸಿಗ್ತಾ ಇಲ್ಲ, ಅದಕ್ಕೆ ಓಡಾಡ್ತೀನಿ ಅಂದರೆ ಇಲ್ಲಿ 7:30-8 ಗಂಟೆಗೆ ನಾನು ಇಲ್ಲಿ ಬಂದೀನಿ ಸರ್. ಯಾವ ಅಧಿಕಾರಿಗಳು ಇಲ್ಲ ಸರ್, ಒಟ್ಟ ಬಂದಿಲ್ಲ ಸರ್, ಅಧಿಕಾರಿಗಳು ಯಾರೂ ಬಂದಿಲ್ಲ. ಪ್ರತಿನಿತ್ಯ ಇದೇ ಗೋಳು ಸರ್. ಯಾರು ಅವರು ADLR ಕಾಲ್ ಮಾಡಿದ್ರು, ಇವರೇ ಸಿಬ್ಬಂದಿಯವ್ರು ಕೊಟ್ಟಿದ್ರು, ಮಾತಾಡಿದೆ. ಇಲ್ಲ ನಾನು ಮೀಟಿಂಗಲ್ಲಿದ್ದೀನಿ ಅಂತೇಳಿ ಫೋನ್ ಕಟ್ ಮಾಡಿದರು. ತಹಸೀಲ್ದವ್ರು ಮಾಡಿದ್ರು, ನಾನು ಇವತ್ತು ಸಂಜೆ ಒಳಗೆ ಏನೈತೆ ಅದನ್ನು ಬಗೆಹರಿಸ್ಕೊಡ್ತೀನಿ.
ಅವ್ರು ಯಾರು DC ಅವ್ರು ಮೀಟಿಂಗ್ ತಗೊಂಡಾರೆ ಮುಂಡ್ರಾಬಾದಲ್ಲೇ ಮೀಟಿಂಗಲ್ಲಿ ಇದ್ದೀವಿ ಅಂತ ಹೇಳ್ತಾರೆ ಸರ್. 8 ಗಂಟೆಗೆ ಯಾವ ಸಭೆ ಮಾಡ್ತಾರೆ ಹೇಳ್ರಿ ಸರ್, ನೀವೇ ಹೇಳಿ ನೋಡ. ಮುಖ್ಯಮಂತ್ರಿಗಳೇ 8 ಗಂಟೆಗೆ ಮೀಟಿಂಗ್ ಮಾಡೋದಿಲ್ಲ. ಇವರು 8 ಗಂಟೆಗೆ ಮೀಟಿಂಗ್ ಮಾಡೋದು ಎಲ್ಲಾದರೂ ನಾವು ನೋಡಿದ್ದೇವೆ? ಸಿಕ್ಕಿದ್ರು. ನಮ್ಮ ಇಲ್ಲೇ ಪಾಪ ಡೆಪ್ಟಿ ತಹಸೀಲ್ದಾರ್ ಅಂತೇಳಿ ಮಲ್ಲಿಕಾರ್ಜುನ್ ಇದ್ದಾರೆ, ಅವರು ಕರ್ಕೊಂಬಂದು ನಮ್ಮ ಬ್ರದರ್ ರೀ ಇವರು ಇಲ್ಲ ಹಂಗೆ ಬರೋದಿಲ್ಲ, ಏನೈತೆ ನೋಡಿ ದಾಖಲಾತಿ ಇವ್ರು ಕೊಡ್ರಿ ಅಂದ್ರೆ MPR ದಾಖಲಾತಿಗಳು ನನಗೆ ಕನ್ಸಲ್ಟ್ ಬರೋದಿಲ್ಲ ಅಂತಂತೇಳಿ ಅವ್ರನ್ನ ಕಳಿಸಿ ಕೊಡ್ತಂತೇಳಿ ಅವ್ರನ್ನ ಕಳಿಸಿ ಆ ನಂತರ ನಾನು ಸರ್ ನೋಡಿ ಅವ್ರೇನು ಇಟ್ಕೋಬೇಡಿ, ಇದೇನೈತೆ ದಾಖಲಾತಿ ಕೊಡ್ರಿ ಅಂತಂತ ಕೇಳಿದ್ರೆ ಅವ್ನ ಸರ್ವಿಸ್ ಏನು ನನ್ನ ಸರ್ವಿಸ್ ಏನು, ಅವ್ನು ಕರ್ಕೊಂಬಂದು ನನ್ನ ಹೇಳಿಸ್ತೇನೆ ನೀನು ಅಂತೇಳಿ ನನಗೆ ಧಮಕಿ ಹಾಕಿದ್ರು ADLR. ಹಾಂ, ಈಗ ಒಟ್ಟಾರೆಯಾಗಿ ಏನು ಈ ದಾಖಲಾತಿಗಳ ವಿಷಯವಾಗಿ ಅವ್ರೇನು ನಿಷ್ಕಾಳಜಿ ತೋರಿಸ್ಯಾರ, ಸಮಯಕ್ಕೆ ಅನುಗುಣವಾಗಿ ಏನು ಕಚೇರಿಗೆ ಬರ್ತಾ ಇಲ್ಲ, ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕಾನೂನು ಕ್ರಮ ಆಗಬೇಕು. ಒಂದು ವೇಳೆ ಆಗದಿದ್ದರೆ ಮುಂದಿನ ದಿನಗಳಲ್ಲಿ ಅವರು ವರ್ಗಾವಣೆ ಆಗೋವರೆಗೂ ನಾನು ಹೋರಾಟ ಮಾಡ್ತೇನೆ. ಅದು ಆಮೇಲೆ ತಹಸೀಲ್ದಾರ್ ಕಚೇರಿಯಲ್ಲಿ ADLR ಕಚೇರಿಯಲ್ಲಿ ಏನು ಕರಾಳ ಸತ್ಯ ನಡೀತಾ ಇದೆ ಅದನ್ನು ಜನರ ಮುಂದೆ ಇಡ್ತೀನಿ ನಾನು. ಇಲ್ಲಿ ಏನು ಈ ಪರದೆ ಹಿಂದ್ಗಡೆ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಅದನ್ನು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ. ಖಂಡಿತವಾಗ್ಲೂ ಇದೆ ಸರ್. ಇಲ್ಲಿ ನೋಡಿ, ರೆಕಾರ್ಡ್ ಅಂತಂತಂದರೆ ಅದು ಕಂದಾಯ ಇಲಾಖೆಯ ಹೃದಯ ಇದ್ದಾಗೆ. ರೆಕಾರ್ಡ್ ರೂಮಲ್ಲಿ ಅನ್ಅಥರೈಸ್ಡ್ ಪರ್ಸನ್ಸ್ ಎಲ್ಲ ಒಳಗಡೆ ಕೆಲಸ ಮಾಡ್ತಾರೆ. ಅವ್ರು ಯಾರು ಕೊಟ್ಟರು ಅಥೆಂಟಿಕ್, ಅವ್ರು ಯಾರು ಪರ್ಮಿಷನ್ ಕೊಟ್ಟರು? ಅವ್ರ ಎಂಪ್ಲಾಯಿನೇ ಅಲ್ಲ. ಈ ಕೆಳಗಡೆ ಕಂದಾಯ ಇಲಾಖೆ ರೆಕಾರ್ಡ್ ರೂಮಲ್ಲಿ ನಯೀಮ್ ಅಂತ ಹೇಳಿದ್ದಾರೆ, ಆತ ಈಸ್ ಅನೌನ್ ಪರ್ಸನ್, ಆತನ ಅಳುಬಂತೆ, ಆತ ಸೀನಿಯರ್ ಅಂತೆ, ಹಂಗಾಗಿ ರೆಕಾರ್ಡ್ ರೂಮಲ್ಲಿ ಇಟ್ಟಾನೆ ಆತ ಪ್ರಾಮಾಣಿಕವಾಗಿ ರೆಕಾರ್ಡ್ ಕೊಡ್ತಾನೋ ಅಥವಾ ಅಪ್ರಾಮಾಣಿಕವಾಗಿ ರೆಕಾರ್ಡ್ ಕೊಡ್ತಾನೆ, ಯಾರು ನೋಡ್ಬೇಕು ಅದನ್ನೆಲ್ಲ? ಇಲ್ಲಿ ಒಬ್ಬರು ಸವಿತಾ ಮೇಡಮ್ ಅವರು ಅಂತೇಳಿ ಇಲ್ಲೇ ರೆಕಾರ್ಡ್ ರೂಮಲ್ಲಿ ಇದ್ದಾರೆ. ಅವ್ರಿಗೆ ರೈತರು ಹತ್ರಕ್ಕೆ ಹೋಗ್ಬಾರ್ದು, ಕಾರ್ಮಿಕರು ಹತ್ರಕ್ಕೆ ಹೋಗ್ಬಾರ್ದು. ಯಾರು ದಾಖಲಾತಿ ಕೇಳಿದ್ರೆ ಬಾಗಿಲು ಹೊರಗಡೆ ನಿಂತ್ಕೊಂಡ್ರೆ ರೆಕಾರ್ಡ್ ಕೇಳಬೇಕು. ಅಲ್ಲೇ ನಿಂತ್ಕೊಂಡು ಏನು ಕೇಳ್ರಿ, ಏನು ಅಲ್ಲಿಂದನೇ ಹೇಳ್ರಿ ಅಂತ ಹೇಳ್ತಾರೆ ಅವರೆಲ್ಲ. ಅಂದರೆ ಎಷ್ಟರ ಮಟ್ಟಿಗೆ ಸರ್ಕಾರಿ ಇಲಾಖೆಯ ನೌಕರರು ಮನೋಭಾವನೆ ಬದಲಾಗಿದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಲ್ಲ ಸರ್. ಇದರಿಂದ ಯಾರು ಕುಮ್ಮಕ್ಕಿರ್ಬೋದು? ಇವರಿಂದ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಬಡವ್ರ ಮೇಲೆ ಇವರೆಲ್ಲ ಬ್ರಹ್ಮಾಸ್ತ್ರ. ಯಾಕಂದರೆ ನೆರಳಲ್ಲಿ ಕುತ್ಕೊಂಡು ಸಂಬಳ ತಗೊಳ್ತಾರೆ. ಇವರು ಬಡವ್ರ ನೋವು ಗೊತ್ತಿಲ್ಲ, ರೈತರ ನೋವು ಗೊತ್ತಿಲ್ಲ. ಒಂದು ವೇಳೆ ಅವ್ರ ನೋವು ಅವ್ರ ತಂದೆ ತಾಯಿ ಮಾಡಿದ್ದು ಗೊತ್ತಿದ್ದಿದ್ರೆ ಹೊರಗೆ ನಿಂದ್ರಿಸಿ ಯಾವ ಕಾರಣಕ್ಕೂ ಮಾತಾಡೋದಿಲ್ಲ. ಬರೀ ಏನಾಯಿತು ದಾಖಲಾತಿ. ಈ ಇಲಾಖೆಯಲ್ಲಿ ಮನಸ್ಥಿತಿ ಅಧಿಕಾರಿಗಳದ್ದು ಹೆಂಗಿದೆ ಅಂದರೆ ಸೌಜನ್ಯಕ್ಕೂ ಏನು ತಂದಿದ್ದಾರೆ ಅಂತ ನೋಡೋವಂಥ ವ್ಯವಧಾನ ಅವ್ರಿಗಿಲ್ಲ. ಅಷ್ಟರ ಮಟ್ಟಿಗೆ ಸರ್ಕಾರಿ ನೌಕರಿಯನ್ನು ನಿಭಾಯಿಸ್ತಾರೆ. ಇದಕ್ಕೆ ಕಂದಾಯ ಮಂತ್ರಿಗಳು, ಜಿಲ್ಲಾಧಿಕಾರಿಗಳು, ಮಾನ್ಯ AC ಸಾಹೇಬರು ಇದಕ್ಕೆ ಕಡಿವಾಣ ಹಾಕಬೇಕು. ಇಂಥವ್ರು ಏನಾದರೂ ತಪ್ಪು ಮಾಡಿದ್ರೆ ಇವ್ರನ್ನ ಇಮಿಡಿಯೇಟಾಗಿ ವರ್ಗಾವಣೆ ಮಾಡಿ ಮನೆಗೆ ಕಳಿಸ್ಬೇಕು. ಇಲ್ಲವಂದರೆ ನಾವು ಹೋರಾಟ ಮಾಡಿ ಅವ್ರನ್ನ ಮನೆಗೆ ಕಳಿಸ್ತೀವಿ. 20ರಾಗ ನಾನು ಅರ್ಜಿ ಹಾಕಿದ್ದೆ ಭೂ ದಾಖಲೆ ವಿಭಾಗಕ್ಕೆ. ತಮ್ಮದಕ್ಕೆ ಬೇಕಂತ ಖರಾಬ್ ಅವ್ರಿಗೆ ರೊಕ್ಕ ಕೊಡ್ಲಾರ್ಕ ಖರಾಬ್ A ಖರಾಬ್ B ಖರಾಬ್ ಅಂತೇಳಿ ಬರೀ ಭೂಮಿ ಕೇಂದ್ರಿಗೆ ಹೋಗಂತೇಳಿ ಈ 5ನೇ ವರ್ಷಕ್ಕೆ ಅಡ್ಡಾಡ್ಸಕೈತಿ. ನಮ್ಗೆ ಇನ್ನೂ ಆದ್ರೆ ನಮ್ಮ ಕೆಲಸ ದಿನ ಭೂಮಿ ಕೇಂದ್ರ ಆಗೈತೆ ಅಂತ ಹೇಳ್ತಾರೆ. ಇವ್ರಿಗೆ ಏನಾರು ನಾವು ಮಾತಾಡಿದ್ರೆ ಅಂದ್ರೆ ಮತ್ತೆ ಒಂದು ಏನಾರು ತಪ್ಪು ಮಾಡಿ ಮತ್ತೆ ಇಡ್ತಾರೆ. ಆಮೇಲೆ ದೊಡ್ಡ ಅಧಿಕಾರಿಗಳಲ್ಲವು, ಅಧಿಕಾರಿಗಳು ದಮ್ಮಡಿ ಇದು ಅವರಿಂದ ಇಲ್ಲವು. ಅವ್ರ ಸಪೋರ್ಟ್ ಇದ್ದವ್ರು ಮಾತ್ರ ಅವತ್ತು ಮಾಡಿಕೊಡ್ತಾರೆ. ನಮ್ದು ಇಟ ಹೋಗೋದಿದೆ ಕೆಲಸ. ದಿನ ಕೇಳೋ ಭೂಮಿ ಕೇಂದ್ರ ಐತ್ರಿ, ಕಳಿಸಿದ್ರಿ. ಈ 3 ವರ್ಷಗಟ್ಟಲೆ ಕಳಿಸ್ತಾರನ್ರಿ ಇವರು. ಆಮೇಲೆ ನಾವೇನಂತಂದ್ರೆ ಏನಾದ್ರು ಮಾತಾಡಿದ್ರಂದ್ರೆ ನಮ್ದು ಅದ್ರಾಗ ತಪ್ಪು ಮಾಡಿ ಮತ್ತೆ ಅಡ್ಡಾಡ್ಸ್ತಾರೆ. ನಮ್ಗೆ ಇಷ್ಟ ಕೆಲಸ ಇರೋದು ಇವರು. ಬೇಕಾದ್ರೆ ಅವ್ರು ಮಾತಾಡಿದ್ರಲ್ಲ, ಅವ್ರು ಅಧಿಕಾರಿ ಮೇಲೆ ಇನ್ಫ್ಲೂಯೆನ್ಸ್ ಅದವು ಮಾಡ್ಬೋದು, ನಮಗೆ ಮಾತ್ರ ನಡೆಯಲ್ಲ. ಮತ್ತೆ ನಾಳೆ ತಪ್ಪು ಮಾಡೇ ಇಡ್ತಾನೆ ಇವ್ರು. ನಾ ಭಾಳ ತಪ್ಪು ಏನಾರು ಆಗಲ್ಲ ಅಂದ್ರೆ ಬಂದು ತಹಸೀಲ್ ಆಫೀಸ್ನಾಗ ನೇಣಾಕೈತಿ. ಇದು ಮಾತ್ರ ನೋಡಿ, ನಿನ್ನ 3-4 ದಿನ ಟೈಮ್ ಕೊಡ್ತೀನಿ ಅವ್ರಿಗೆ. ಬಂದು ತಹಸೀಲ್ ಆಫೀಸ್ನ ಮುಂದೆ ಈ ಭೂ ಕೇಂದ್ರ ಮುಂದೆ ನಾವು ಬಂದು ಹಗ್ಗಕ್ಕೆ ನೇಣಾಕೈತಿ ನೋಡಿ. ನಿಮ್ಮ ಹೆಸರು? ನಮ್ಮದು ಬಸವರಾಜ ಆಡೂರು ಗುಡಿಗೇರಿ, ಕೌಲೂರು ಸೀಮಾ.